ಇವತ್ತು ನಾನು ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕ್ಯಾರೆಟ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿರುತ್ತೆ, ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡ್ಕೊಬೋದು. ವಾರಕ್ಕೊಂದ್ಸತಿ ಮಾಡಿಕೊಡೋದ್ರಿಂದ ಕಣ್ಣು ಮತ್ತು ಆ ಥರ ಪೇಯ್ನ್ ಬರೋದು ಏನೂ ಆಗೋಲ್ಲ, ತುಂಬ ಚೆನ್ನಾಗೂ ಇರುತ್ತೆ. ನೀವು ಒಂದ್ಸಲ ಮನೇಲಿ ಮಾಡಿ. ಫಸ್ಟು ಈ ಥರ ಸಿಪ್ಪೆ ಎಲ್ಲ ಎರೆದು ಇಟ್ಕೊಂಡು ಕ್ಲೀನಾಗೆಲ್ಲ ಇದು ಮಾಡಿಕೊಂಡು ಕಟ್ ಮಾಡಿ ಅದನ್ನೆಲ್ಲ ಸ್ವಲ್ಪ ಇದ್ರ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಮಾಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಯಾವ ಸಕ್ಕರೆ ಅಥವಾ ಏನು ಬಳಸೋಂಗೇನಿಲ್ಲ. ಹಾಲು ಅದನ್ನು ಹಾಕಿದರೆ ನಾವು ನೋಡಿರಿ ಮುಂದೆ ನಾನು ಮಾಡ್ತಾಯಿದ್ದೀನಲ್ಲ ಅದೇ ಥರನೇ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು. ನಿಮಗೆ ಮನೇಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೋಬೋದು. ಇದನ್ನು ತೊಳೆದು ಎಲ್ಲ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು. ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ಅದಕ್ಕೆ ಇದನ್ನು ತೊಳೆದಿರೋದನ್ನ ಅಲ್ಲಿ ಮೇಲ್ಗಡೆ ಎಲ್ಲ ಹಾಕಬೇಕು. ಅದನ್ನು ಹಾಕಿದರೆ ಹವೆಯಲ್ಲೇ ಇದೊಂದು ಸ್ವಲ್ಪ ಬೇಯಿಕೊಳ್ಳುತ್ತೆ. ಇದರೊಳಗಡೆ ಎಲ್ಲ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಿಂಗೆಲ್ಲ ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷದವರೆಗೆ ಹವೆಯಲ್ಲೇ ಅದು ಚೆನ್ನಾಗಿ ಬೇಯುತ್ತೆ. ಈ ಥರ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಆದಮೇಲೆ ತೆಗಿಬೇಕು. ನೋಡಿ ಯಾವ ಥರ ಇದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಈ ಥರ ತಗೊಂಡು ಅದನ್ನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೋಬೇಕು. ಇದಕ್ಕೆ MTR ಬಾದಾಮ್ ಪೌಡ್ರು, MTR ಬಾದಾಮ್ ಪೌಡ್ರನ್ನ ನಾನು ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಇದನ್ನು ಯೂಸ್ ಮಾಡ್ಬೋದು. ತುಂಬ ವೀಕು ಇರೋರು, ಊಟ ಮಾಡಲ್ಲ ಅಂತ ಅನ್ನೋರಿಗೆ ಬೆಳಗ್ಗೆ ಈ ಥರ ವಾರಕ್ಕೊಂದ್ಸತಿ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಕೂಡ ಆಗ್ತಾರೆ. ಕಣ್ಣಿಗಂತೂ ತುಂಬ ಒಳ್ಳೆಯದು. ಮನೆಯಲ್ಲಿ ಈ ಥರ ಮಾಡಿಕೊಳ್ಳ್ರಿ. ಇದರಲ್ಲಿ ಬಾಟಲು ಬರುತ್ತೆ, ಬಾಟಲ್ಲು ತೊಗೊಳ್ಬೋದು. ತುಂಬ ಜನ ಇದ್ದಾರೆ ಅಂದರೆ ಬಾಟಲ್ ಹಾಕ್ಕೋಬೋದು. ನಾನು ಇಲ್ಲೊಂದು ಕಪ್ ಹಾಲು ತೊಗೊಂಡಿದ್ದೀನಿ. ಅದನ್ನು ಅರ್ಧದಷ್ಟು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ನೋಡಿ ಹೇಗಿದೆ.
ಅಲ್ಲಿ ಇಲ್ಲಿ ಹೋಗಿ ಜ್ಯೂಸು ಅದು ಇದು ಕುಡಿಯೋದ್ಕಿಂತ ಪ್ರತಿಯೊಂದು ಹಣ್ಣಿನಿಂದನೂ ಕೂಡ ಇದೇ ಥರನೇ ಮನೆಯಲ್ಲಿ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು. ಅದನ್ನು ಫ್ರೂಟಿಂದು ಕೂಡ ನಾನು ಮಾಡಿ ತೋರಿಸಿ ಹಾಕ್ತೀನಿ. ಸೊ ನೋಡಿ, 2 ಗ್ಲಾಸ್ ಜ್ಯೂಸ್ ರೆಡಿಯಾಗಿದೆ, ಕ್ಯಾರೆಟ್ ಜ್ಯೂಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಕೂಡ ಮಾಡಿ. ಇನ್ನೂ ಮುಂದೆ ತುಂಬ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.